ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲಿಗೆ ಫ್ರೆಂಡ್ಸ್, ಇಲ್ಲಿ ಅನಸೂಯ ತುಂಬ ಎದುರುಕೊಂಡು ಶಾರದನ ಹತ್ರ ಹೇಳ್ತಾ ಇರ್ತಾಳೆ, ಅಲ್ಲ ಕಣೆ, ನಿನಗಿನ್ ಯಾವ ಮನೆಯೂ ಸಿಗಲಿಲ್ಲ, ವಿಚಾರಣೆ ಮಾಡ್ಕೊಂಡು ತಾನೇ ಮನೆ ತೊಗೋಬೇಕು, ಇಲ್ಲಿ ಎರಡೆರಡು ದೆವ್ವಗಳಿದ್ದಾವೆ ಅಂತ ಕಣೆ, ಏನಕ್ಕೆ ಮನೆಗೆ ಬಂದೆ ಅಂತ ಅಂದಾಗ ಸಿದ್ದು, ಶಾರದಾ, ವಿಮಲ ಎಲ್ಲರೂ ನಗಾಡ್ತಾ ಇರಬೇಕಾದ್ರೆ, ಏನಕ್ಕೆಲ್ಲ ನಗಾಡ್ತಿದ್ದೀರಾ, ನಾನೇ ಸುಳ್ಳು ಹೇಳ್ತಿಲ್ಲ ಗೊತ್ತಾ, ಒಂದು ದೆವ್ವದ ಟಾರ್ಚರ್ನೇ ತಡ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ ಈ ಮನೇಲಿ ಎರಡೆರಡು ದೆವ್ವ ಇದೆಯಂತೆ, ಯಾವ ರೀತಿ ನಾವು ಜೀವನ ಮಾಡೋದು ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ರೇಗಿಸ್ತಾ ಇರ್ತಾಳೆ. ಏನು ಗೊತ್ತಾ ಅನಸೂಯಮ್ಮ, ಆತ್ಮಗಳಿಗೆ ಒಂಟಿ ಜೀವ ಅಂತಂದರೆ ತುಂಬ ಇಷ್ಟಂತೆ. ಅಂದ ತಕ್ಷಣ ಇವಳಿಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವಿಮಲ ರೇಗಿಸ್ತಾ ಇರ್ತಾಳೆ, ಯಾವಾಗಲೂ ಒಂಟಿಯಾಗಿರ್ತೀರಾ, ನಿಮ್ಮನ್ನೇ ಜಾಸ್ತಿ ಹಚ್ಕೊಂಡ್ರು ಹಚ್ಕೋಬೋದು ಅಂತ ಅಂದಾಗ ಆರ್ತಿನೂ ಸಹ ಹೌದು, ದೆವ್ವಗಳು ಯಾರನ್ನಾದ್ರೂ ಇಷ್ಟಪಟ್ಟರೆ ಬಿಡಲ್ವಂತೆ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇದ್ರೆ ಅನಸೂಯನಿಗೆ ಭಯ ಆಗ್ತಾ ಇರುತ್ತೆ. ಏನೆಲ್ಲ ನಾನು ಇದು ಮಾಡ್ತಾ ಇದ್ದೀರಾ, ಭಯ ಪಡಿಸ್ಬೇಡಿ, ನೈಟೆಲ್ಲ ನಾನು ಭಯದಿಂದ ಮಲ್ಕೋಬೇಕಾಗುತ್ತೆ ಅಂತ ಅಂದಾಗ ಏನಿಲ್ಲ, ಸುಮ್ಮನೆ ಜೋಕ್ ಮಾಡಿದ್ವಿ, ಆ ರೀತಿ ಏನಿಲ್ಲ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ಹೆದರ್ಕೋಬೇಡಿ, ಏನಾಗಲ್ಲ, ಹೊಸ ಮನೆಗೆ ಬಂದಿದ್ದೀವಿ, ಹಾಲುಗ್ಸಿ ತುಪ್ಪದ ದೀಪನ ಹಚ್ಚಿದ್ರೆ ಖಂಡಿತ ದುಷ್ಟಶಕ್ತಿಗಳೆಲ್ಲ ದೂರ ಆಗ್ತವೆ, ಏನಾಗಲ್ಲ, ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅನಸೂಯಮ್ಮ ಅಂತ ಅಂದ್ಬಿಟ್ಟು ಶಾರದಾ, ನೀನು ದೀಪ ಹಚ್ಬಿಟ್ಟು ಹಾಗೆ ಹಾಲುಗ್ಸಮ್ಮ ಅಂತ ಅಂದಾಗ ಶಾರದಾ ಹಾಲುಗ್ಸಕ್ಕೆ ಅಂತ ತುಂಬ ಭಕ್ತಿಯಿಂದ ಗ್ಯಾಸ್ ಎಲ್ಲ ಪೂಜೆ ಮಾಡಿ, ದೇವ್ರ ಮನೆ ಪೂಜೆ ಮಾಡಿ ಹಾಲುಗಿಸ್ತಿರ್ಬೇಕಾದ್ರೆ ಹಾಲು ತುಂಬ ಚೆನ್ನಾಗಿ ಉಗ್ತಿರೋದನ್ನು ನೋಡಿ ವಿಮಲ, ಸಿದ್ದು, ಆರತಿ, ಅನಸೂಯ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಪಾಲಾಕ್ಷಿನ ಹತ್ರ ಮಾತಾಡಬೇಕು ಅಂತ ಎಲ್ಲ ಒಂದು ದೊಡ್ಡ ಕೆರೆ ಹತ್ರ ಕರ್ಕೊಬಂದಿರ್ತಾಳೆ. ಜ್ಯೋತಿಕಾ, ಹೇಗಿದೆಯಮ್ಮ ಅಂತ ಅಂದಾಗ, ಅಪ್ಪ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ಯಾಕಪ್ಪ ಸ್ವರ್ಗೋಗಿದ್ದೀರಾ, ಸರಿಯಾಗಿ ಊಟ ಮಾಡ್ತಿಲ್ವಾ ಅಂತ ಅಂದಾಗ, ಇಲ್ಲ ಮಗಳೇ, ಹಾಗೇನಿಲ್ಲ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಿದ್ದೀನಿ, ಅದರಲ್ಲೂ ಇವತ್ತು ನಿನ್ನ ನೋಡಿದ್ನಲ್ಲ ಮಗಳೇ, ನನಗೆ ಹೊಟ್ಟೆ ತುಂಬಿಟ್ಟಿದೆ ಅಂತ ಖುಷಿಯಿಂದ ಪಾಲಾಕ್ಷಿ ಹೇಳ್ತಾ ಇರ್ತೀನಿ. ಹಾಗೆ ನನ್ನ ಮಗಳು ನೋಡಿದ್ನಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಮಗಳೇ ಅಂತ ಅನ್ಬೇಕಾದ್ರೆ, ಅಪ್ಪ ಒಂದು ಗುಡ್ ನ್ಯೂಸ್ ಹೇಳಬೇಕು, ಅದಕ್ಕೆ ಇಲ್ಲಿಗೆ ಬಂದೆ, ನನಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು, ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ರಿಚ್ ಆಲ್ಸೋ, ಅದರಲ್ಲೂ ನನ್ನ ಚೈಲ್ಡ್ಹುಡ್ ಫ್ರೆಂಡು, ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾನೆ, ಹಾಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದ ಅಂತ ಅಂದಾಗ, ಹೌದಮ್ಮ, ನನಗೆ ತುಂಬ ಚೆನ್ನಾಗಿ ಗೊತ್ತು, ಅಮ್ಮ ಫೋನ್ ಮಾಡಿ ಎಲ್ಲ ಹೇಳಿದರು, ಅಂತೂ ಇಂತೂ ನಿನಗೂ ಒಳ್ಳೆ ಕಾಲ ಬಂತಲ್ಲ, ಅದೇ ನನಗೆ ಖುಷಿ, ಎಲ್ಲನೂ ಮರೆತು ಸುಖವಾಗಿರಮ್ಮ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಹುಡುಗ ಹೇಗಿದ್ದಾನಮ್ಮ, ತುಂಬ ಚೆನ್ನಾಗಿದ್ದಾನ, ಹಾಗೆ ನಿಮ್ಮನೆಗಿನ್ನ ರಿಚ್ ಆಗಿದ್ದಾನ, ಹಾಗೆ ನಿನಗಿನ್ನ ಜಾಸ್ತಿ ಓದ್ಕೊಂಡಿದ್ದಾನ ಅಂತ ಅನ್ಬೇಕಾದ್ರೆ, ಅಲ್ಲ ಗ್ರಾನಿ ಏನು ಕೇಳಿದ್ರು ಎಲ್ಲನೂ ಮುಂಚೆನೇ ಹೇಳ್ಬಿಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು, ಆ ಅಪ್ಪ ತುಂಬ ಚೆನ್ನಾಗಿದ್ದಾನೆ, ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ರೋಹನು, ಮಿಕ್ಕಿದ್ದೆಲ್ಲ ನನಗೆ ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರೋಹನ್ ತುಂಬ ಚೆನ್ನಾಗಿ ನೋಡ್ಕೊತಾನೆ, ನನಗೆ ಆ ನಂಬಿಕೆ ಇದೆ ಅಪ್ಪ ಅಂತ ಅಂದಾಗ, ಅಂತೂ ನನ್ನ ಮಗಳು ಲೈಫ್ ಸೆಟ್ಲ್ ಆಯ್ತಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಪಾಲಾಕ್ಷಿ ಹೇಳ್ತಿರ್ಬೇಕಾದ್ರೆ, ಹೌದಪ್ಪ, ಮನೇಲೆಲ್ಲರೂ ಮದುವೆ ಸಂಭ್ರಮದಿಂದ ತುಂಬ ಖುಷಿ ಪಡ್ತಾ ಇದ್ದಾರೆ. ಹಾಗೆ ರೋಹನ್ ನನಗೆ ಒಂದು ದೊಡ್ಡ ಡೈಮಂಡ್ನ ರಿಂಗ್ ತಂದಿದ್ದಾನೆ, ಎಷ್ಟು ರಿಚ್ ಆಗಿದೆ ಗೊತ್ತಪ್ಪ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದು ಹಾರ್ಟ್ ಶೇಪಲ್ಲಿ ಇದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಒಂದೇ ಒಂದು ಬೇಜಾರು ಏನು ಗೊತ್ತಪ್ಪ, ದಿಢೀರಾಗಿ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿದ್ರು, ಶಾಪಿಂಗ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತ ಅಂದಾಗ, ಬೇಜಾರು ಮಾಡ್ಕೊಬೇಡ ಮಗಳೇ, ಮದುವೆ ಅಷ್ಟೊತ್ತಿಗೆ ತುಂಬ ಶಾಪಿಂಗ್ ಮಾಡಿವಂತೆ, ನಿಜವಾಗ್ಲೂ ನಿಮ್ಮ ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡೋಳು ಗೊತ್ತಾ ಜ್ಯೋತಿಕಾ, ಅದೆಷ್ಟು ಸಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು, ಆದರೆ ಅವಳಿಗೆ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ, ನಾನೇ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಬರ್ತೀನಿ ಅಂತ ಅನ್ಬೇಕಾದ್ರೆ, ಸರಿಯಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡು, ಎಲ್ಲಿ ನೀನು ಎಂಗೇಜ್ಮೆಂಟಿಗೆ ಕರೆಯಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿವರೆಗೂ ಬಂದೆಲ್ಲಮ್ಮ, ತುಂಬ ಖುಷಿ ಆಯಿತು, ನಿನಗೇನಾದರೂ ಉಡುಗೊರೆ ಕೊಡಬೇಕಲ್ಲ, ನಾನಂತೂ ವೈಟ್ ಶರ್ಟು ಹಾಗೆ ಪಂಚೆ ಉಟ್ಕೊಂಡು ನಿನಗೋಸ್ಕರ ಸೀರೆ ತೊಗೊಬರ್ತೀನಿ, ರೋಹನ್ಗೂ ಏನಾದರೂ ತೊಗೊಬರ್ತೀನಿ ಅಂತ ಅಂದಾಗ, ಬೇಡಪ್ಪ ಅದೆಲ್ಲ ಬೇಡ ಅಂತ ಅಂದಾಗ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಯಾಕಮ್ಮ ಈ ರೀತಿ ಅಂತಿದ್ದೀಯ ಅಂತ ಅಂದಾಗ, ನಾನು ಎಂಗೇಜ್ಮೆಂಟಿಗೆ ಕರೆಯೋಕ್ಕೆ ಬಂದಿಲ್ಲಪ್ಪ, ಬರಬೇಡಿ ಅಂತ ಹೇಳಕ್ಕೆ ಬಂದಿದ್ದೀನಿ ಅಂತ ಅಂದಾಗ ಪಾಲಾಕ್ಷನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಹಾಲೇನೋ ಉಕ್ಸಾಯಿತು, ತುಂಬ ಚೆನ್ನಾಗಿ ಉಕ್ಕಿ ಬಂತು, ಸೊ ಇದೇ ಖುಷಿಗೆ ಸ್ವೀಟ್ ತಿನ್ಬೇಕಲ್ವಾ, ಸ್ವೀಟ್ ತೊಗೊಬರ್ತೀನಿ ಅಂತ ಸಿದ್ದು ಹೋಗ್ತಾ ಇದ್ರೆ ಎಲ್ಲರೂ ಖುಷಿಯಿಂದ ಮಾತಾಡ್ತಿದ್ರೆ, ಸಡನ್ನಾಗಿ ಮುರಳಿ ಬಂದುಬಿಟ್ಟು ವಿಮಲ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ವಿಮಲ ತುಂಬ ಶಾಕಿಂದ ಶಾರದನ್ನು ನೋಡ್ತಾ ಇದ್ರೆ, ಶಾರದನು ಸಹ ಶಾಕ್ ಆಗಿ ವಿಮಲ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಮುರಳಿ ನಗಾಡ್ಕೊಂಡು ಒಳಗಡೆ ಬಂದು, ವಿಮಲ ನೀನು ಇಲ್ಲಿದ್ದೀಯಾ, ನಿನ್ನನ್ನು ನೋಡಬೇಕಂತ ನಾನು ಹುಡ್ಕೊಂಡು ಬಂದೆ, ಮನೆ ಶಿಫ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು, ಇಲ್ಲಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ಬಂದೆ, ಪರವಾಗಿಲ್ಲ ಮನೆ ತುಂಬ ಚೆನ್ನಾಗಿದೆ ಅಂತ ಅಂದಾಗ, ಅಷ್ಟಕ್ಕೂ ನಿಮ್ಮನ್ನ ಯಾರಿಗೆ ಕರೆದರು, ಇಲ್ಲಿಗೇನಕ್ಕೆ ಬಂದ್ರಿ ಅಂತ ಅಂದಾಗ, ನನ್ನ ಹೆಂಡ್ತಿನ ನಾನು ನೋಡೋಕೆ ಬರಬಾರ್ದು ಅಂತ ಕೇಳ್ತಾ ಇರ್ತಾನೆ. ಹಾಗೆ ನನ್ನ ಮನೆಗೆ ನಾನು ಬರಬಾರ್ದು ಅಂತ ಅನ್ಬೇಕಾದ್ರೆ, ಅಷ್ಟಕ್ಕೂ ನೀವ್ಯಾರೋ ನಾವ್ಯಾರೋ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಈ ಕಡೆ ಆರತಿ ಹೇಳ್ತಿರ್ಬೇಕಾದ್ರೆ, ಇಷ್ಟೆಲ್ಲ ಮಾತಾಡ್ತೀಯ, ಇಷ್ಟು ದೊಡ್ಡಳಾದ ಮಗಳೇ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಆರತಿಗೆ ತಗೋ ನಿನಗೋಸ್ಕರ ಒಂದು ಲಾಲಿಪಾಪ್ ತಂದಿದ್ದೀನಿ ಅಂತ ಅಂದಾಗ, ಇದನ್ನು ತಿನ್ನಕ್ಕೆ ನಾನೇನು ಚಿಕ್ಕ ಮಗುನ ಅಂತ ಅಂದಾಗ, ಚಿಕ್ಕ ಮಗುನಲ್ಲಿ ಇದನ್ನು ತಾನೇ ನೀನು ಜಾಸ್ತಿ ತಿಂತಾ ಇದ್ದು, ಅದಕ್ಕೋಸ್ಕರ ತಂದಿದ್ದೀನಿ, ತಗೋ ಮಗಳೇ ಅಂತ ಅಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಅವರಪ್ಪನ ಗುರಾಯಿಸ್ತಿರ್ಬೇಕಾದ್ರೆ ದೀಪು ಬರ್ತಾಳೆ. ನನಗೆ ಲಾಲಿಪಪ್ಪು ಅಂತ ಅಂದಾಗ, ಅಯ್ಯೋ ದೇವ್ರಿ, ಒಂದೇ ಒಂದು
ತೊಗೊಬಂದ್ಬಿಟ್ನಲ್ಲ, ಇವಳಿರೋದು ಮರೆತುಬಿಟ್ಟೆ ಅಂತ ಅಂದ್ಬಿಟ್ಟು ನಿನಗೋಸ್ಕರ ತರದಲ್ಲೇ ಇರ್ತೀನ, ತಗೋ ಮಗಳೇ ನಿನಗೆ ತಂದಿದ್ದು, ಇನ್ಮೇಲೆ ನೀನು ನನ್ನನ್ನು ತಾತ ಅಂತ ಕರಿಬೋದು, ತಗೋ ಈ ತಾತ ಪ್ರೀತಿಯಿಂದ ಲಾಲಿಪಾಪ್ ಕೊಡ್ತಿದ್ದೀನಿ ಅಂತ ಅಂದಾಗ ದೀಪು ಖುಷಿಯಿಂದ ತಗೋತಾ ಇರಬೇಕಾದ್ರೆ ಇದೇನಿದು ಎಲ್ಲರೂ ನನ್ನನ್ನು ಆ ರೀತಿ ನೋಡ್ತಾ ಇದ್ದೀರಲ್ಲ, ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ಅಲ್ಲ ಅನಸೂಯಮ್ಮ, ನಿಮ್ಮ ಮನೆಗೆ ಮೊದಲನೇ ಸಲ ಬರ್ತಾ ಇದ್ದೀನಿ, ಕಾಫಿ ಟೀ ಏನು ಕೊಡಲ್ವಾ ಅಂದಾಗ ಅನಸೂಯ ಗುರಾಯಿಸ್ಕೊಂಡು ಮುರಳಿ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಮುರಳಿ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಈಗಷ್ಟೇ ಆಲೋಗಿಸಿದಿರಾ ಅಂತ ಅನ್ಸುತ್ತೆ, ಶಾರದಾ ಏನು ನೋಡ್ತಾ ಇದೆಯಮ್ಮ, ಒಂದು ಗ್ಲಾಸ್ ಕಾಫಿ ಮಾಡಿಕೊಡು ಅಂತ ಅಂದಾಗ ಅವಳು ಕೋಪ ಮಾಡ್ಕೊಂಡು ನೋಡ್ತಾ ಇದ್ರೆ ವಿಮಲ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ಈ ಮನುಷ್ಯನಿಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನೂ ಇಲ್ವಾ, ಮತ್ತೆ ನನ್ನ ಹುಡ್ಕೊಂಡು ಬಂದಿದ್ದಾರಲ್ಲ, ನಾಚಿಕೆ ಆಗಲ್ವಾ ಅಂತ ಬೈಕೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಸ್ವೀಟ್ನ ತೊಗೊಬಂದ್ಬಿಟ್ಟು ತುಂಬ ಖುಷಿಯಿಂದ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಸಾಂಗ್ ಆಡ್ಕೊಂಡು ಒಳಗಡೆ ಬರ್ತಾ ಇದ್ರೆ ಇವನು ಟಡನ್ ಟಡನ್ ಅಂತ ಮ್ಯೂಸಿಕ್ ಬಾರಿಸ್ತಾ ಇರೋದನ್ನ ನೋಡಿ ಸಿದ್ಧಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಪಾಲಾಕ್ಷಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು, ಏನಮ್ಮ ಜ್ಯೋತಿಕಾ ಈ ರೀತಿ ಅಂತಿದೀಯಾ, ನಿನ್ನ ಎಂಗೇಜ್ಮೆಂಟಿಗೆ ನಾನು ಬರಬಾರ್ದು ಅಂತ ಅಂದಾಗ ಪ್ಲೀಸ್ ಅಪ್ಪ ಅರ್ಥ ಮಾಡ್ಕೊಳ್ಳಿ, ನೀವು ಬಂದರೆ ದೊಡ್ಡ ಡ್ರಾಮಾನೇ ಶುರುವಾಗುತ್ತೆ, ಎಲ್ಲರ ಮನಸ್ಸು ಹಾಳಾಗುತ್ತೆ, ಮೂಡೆಲ್ಲ ಅಪ್ಸೆಟ್ ಆಗುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪಾಲಾಕ್ಷ ಪ್ಲೀಸ್ ಆ ರೀತಿ ಅನ್ಬೇಡಮ್ಮ, ಯಾರಿಗೂ ಕಾಣ್ದಂಗೆ ನಾನು ಬರ್ತೀನಿ ಅಂತ ಅಂದಾಗ ಬೇಡಪ್ಪ, ಯುಗಾದಿ ಹಬ್ಬದಲ್ಲಿ ಬಂದು ನೀವು ತಾತನ ಕೈಯಲ್ಲಿ ಸಿಕ್ಕಾಕೊಳ್ಳಿಲ್ವಾ, ಹಾಗೆ ತಾತನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಜೊತೆಗೆ ಗಂಡಿನ ಕಡೆಯವ್ರ ಮುಂದೆ ನೀವು ಡ್ರಾಮಾ ಮಾಡಬೇಡಿ, ಸಿಕ್ಕಾಕೊಂಡ್ರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಅಪ್ಪ ಏನಕ್ಕೆ ಇಷ್ಟೊಂಥರ ಬೇಜಾರು ಮಾಡ್ಕೋತೀರಾ, ಇಷ್ಟು ದಿನ ನೀವು ನನ್ನ ಜೊತೆ ಇರಲಿಲ್ಲ, ಹಾಗೆ ಅಂದ್ಕೊಂಡು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿರಿ, ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ಗ್ರಾನಿ ಹತ್ರ ಈ ವಿಷಯನ ಮಾತಾಡಬೇಡಿ, ಅವ್ರು ನನ್ನ ಜೊತೆ ಕಿರಿಕಿರಿ ಮಾಡ್ತಾರೆ, ಕಿರಿಕಿರಿ ಮಾಡಿದರೆ ನನಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಸರಿ ಬರಬೇಡಿ ಬರ್ತೀನಿ ಅಂತ ಕಾರತ್ತಿ ಹೋಗ್ತಾ ಇದ್ರೆ ಈ ಕಡೆ ಪಾಲಾಕ್ಷನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಮುರಳಿನ ಗುರಾಯಿಸ್ತಾ ಇದ್ರೆ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಸಾಂಗಾಡ್ತಿರ್ಬೇಕಾದ್ರೆ ಯಾರು ನೀವು ಇಲ್ಲಿಗೆ ಏನಕ್ಕೆ ಬಂದ್ರಿ ಅಂತ ಕೋಪದಿಂದ ಕೇಳ್ತಿರ್ಬೇಕಾದ್ರೆ ನಾನಪ್ಪ ನಿಮ್ಮಪ್ಪ ಏನಕ್ಕೆ ಬರ್ತಾರೆ, ಮಕ್ಳು ನೋಡೋಕೆ ಬರ್ತಾರೆ, ಏನು ಸ್ವೀಟ್ ತಂದಿದ್ಯಾ ಕೊಡಿಲಿ ಅಂತ ಕೈಯಿಂದ ಕಿತ್ಕೊಂಡು ತಿಂದು ತುಂಬ ಚೆನ್ನಾಗಿದೆ ಅಂತ ಅನ್ಬೇಕಾದ್ರೆ ಅಷ್ಟಕ್ಕೂ ನಿಮ್ಮನ್ನ ಯಾರು ಕರೆದಿದ್ದು, ಇಲ್ಲಿಗೆ ಏನಕ್ಕೆ ಬಂದ್ರಿ ಅಂತ ಅಂದಾಗ ನಿಮ್ಮಪ್ಪ ಅದಕ್ಕೆ ಮಕ್ಕಳನ್ನೆಲ್ಲ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಅಂದಾಗ ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಆ ರೀತಿ ಇದ್ದಿದ್ರೆ ಎಷ್ಟೋ ಜನ ಪ್ರಪಂಚದಲ್ಲಿ ಮಕ್ಕಳು ಅಪ್ಪ ಮತ್ತು ಮಗನ ಸಂಬಂಧ ಕಳ್ಕೊತಿದ್ರು, ಆ ರೀತಿ ಎಲ್ಲ ಅನ್ಬಾರ್ದು ಅಂತ ಹೇಳ್ತಾ ಇದ್ರೆ ಅಮ್ಮನಿಗೆ ಯಾವತ್ತು ಮೋಸ ಮಾಡಿದ್ರು ಅವತ್ತು ನೀವು ನಮ್ಮ ಪಾಲಿಗೆ ಇಲ್ದಂಗಾದ್ರಿ, ಇಲ್ಲಿಂದ ಹೊರಟೋಗಿ ಅಂತ ಅಂದಾಗ ಮುರಳಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಿಮ್ಮನ್ನು ಮರಿಬೇಕಂತ ನಾವು ತುಂಬ ಕಷ್ಟಪಡ್ತಿದ್ವಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಬಂದು ತೊಂದರೆ ಕೊಡ್ಬೇಡಿ ಅಂತ ಅಂದಾಗ ಅಯ್ಯೋ ನೋಡು ವಿಮಲ ನಿನ್ನ ಮಗ ಯಾವ ರೀತಿ ಮಾತಾಡ್ತಾ ಇದ್ದಾನೆ, ದಯವಿಟ್ಟು ಅಪ್ಪನ ಹತ್ರ ಈ ರೀತಿ ಮಾತಾಡಬೇಡ ಅಂತ ಹೇಳು, ನಿನ್ನ ಮೇಲೆ ತೋರಿಸಿರೋ ಪ್ರೀತಿ ಕಾಳಜಿ ಯಾವುದು ಸುಳ್ಳಲ್ಲ ವಿಮಲ, ಪ್ಲೀಸ್ ಹೇಳು ಅಂತ ಕೇಳ್ಕೊತಾ ಇರ್ತಾನೆ. ಇವತ್ತು ವಿಮಲನ ಮುಟ್ಟಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಮುಟ್ಬೇಡಿ, ನೀವು ಮುಟ್ಟಿದ್ರೆ ನನಗೆ ಚೇಳು ಕಚ್ಚದಂಗೆ ಆಗುತ್ತೆ, ನನಗೆ ಅಸಹ್ಯ ಆಗುತ್ತೆ, ನೀವು ನೆನೆಸ್ಕೊಂಡ್ರೆ ಈ ವಿಮಲ ಅಂದ್ಕೊಂಡ್ರೆ ಏನು ಅಂದ್ಕೊಂಡಿದ್ದೀರಾ, ಎಲ್ಲನೂ ಕ್ಷಮಿಸ್ತಾಳೆ ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದಾಗ ಹೆಣ್ಣನ್ನ ಕ್ಷಮೆಯಾತ್ರಿತಿ ಅಂತ ಅಂತಾರೆ, ನೀನು ಮನಸ್ಸು ಮಾಡಿದ್ರೆ ನನ್ನನ್ನು ಕ್ಷಮಿಸ್ಬೋದಲ್ವಾ ಅಂತ ಮುರಳಿ ಕೇಳ್ತಾ ಇರ್ತಾನೆ. ನೋಡಿ ವಿಮಲ ನಾನು ಬೇಕಂತ ತಪ್ಪು ಮಾಡಿಲ್ಲ, ಏನೋ ಮಾಡಿದೆ ಅದಕ್ಕೆ ನೀನು ಈ ರೀತಿ ಮಾಡದ ಅಂತ ಅಂದಾಗ ಶಾರದಾ ನೋಡಿ ಮನೆಯಲ್ಲಿ ಎಲ್ಲರ ಮನಸ್ಸು ಒಡೆದೋಗಿದೆ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಶಾರದಾ ಅವರೇ ಈ ಮನುಷ್ಯನಿಗೆ ಈ ರೀತಿ ಮೆತ್ತಗೆ ಹೇಳಿದ್ರೆ ಅರ್ಥ ಆಗಲ್ಲ, ಜೋರಾಗಿ ಗದ್ರಿಸಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಅಮ್ಮ ಹೇಳ್ತಿದ್ದಾಳೆ ತಾನೆ ಅಮ್ಮನಿಗೆ ಇಷ್ಟ ಇಲ್ಲ ಅಂತಂದರೆ ಖಂಡಿತ ನಮಗೂ ಇಷ್ಟ ಇಲ್ಲ, ಎಲ್ಲಿಂದ ಹೊರಟೋಗಿ ಅಂತ ಅಂದಾಗ ದಯವಿಟ್ಟು ಹೋಗಿ ನನಗೆ ನೆಮ್ಮದಿ ಬೇಕು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ ಅಂತ ಅಂದಾಗ ಇಲ್ಲಿಂದ ಹೊರಟೋಗಿ ಅಂತ ಸಿದ್ದು ಜೋರಾಗಿ ಕಿರ್ತಾ ಇದ್ರೆ ನಾನು ಎಲ್ಲೂ ಹೋಗಲ್ಲ, ಇದೊಳ್ಳೆ ಸರಿ ಆಯ್ತಲ್ಲ, ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಅಂತ ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಮುರಳಿನ ಕೈ ಇಟ್ಕೊಂಡು ಆಚೆ ಕಡೆ ದೂಕಕ್ಕಿಂತ ಹೋಗ್ತಿರ್ಬೇಕಾದ್ರೆ ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಶಾರದಾ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ರೆ ವಿಮಲನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ನನ್ನ ಮನೆಯಿಂದ ನಾನು ಏನಕ್ಕೆ ಹೋಗಬೇಕು ಅಂತ ಮುರಳಿ ಕೇಳ್ತಿರ್ಬೇಕಾದ್ರೆ ಸಡನ್ನಾಗಿ ದೂಕಿದ ತಕ್ಷಣ ಅದೇ ಸಮಯಕ್ಕೆ ದಶರಥ ಬರ್ತಾನೆ. ದಶರಥನ ಕಾರಿಗೆ ಸಡನ್ನಾಗಿ ಹೋಗಿ ಮುರಳಿ ಬಿದ್ದ ತಕ್ಷಣ ದಶರಥನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಶರಥನಿಗೆ ಶಾಕ್ ಆಗಿ ಸಿದ್ದು ಏನು ಮಾಡ್ತಿದ್ಯಾ ಅಂತ ಅಂದಾಗ ಸರ್ ಪ್ಲೀಸ್ ಮನೆ ಒಳಗಡೆ ಬಂದವ್ರನ್ನ ಈ ರೀತಿ ಅವಮಾನ ಮಾಡಬಾರ್ದು ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಇಂಥವ್ರನ್ನ ವಹಿಸ್ಕೊಂಡು ನೀವು ಬರ್ತಿದ್ದೀರಲ್ಲ ನಿಮಗೇನು ಅನ್ಸಲ್ವಾ ಅಂತ ಶಾರದಾನ ಬಾಯ್ತಾ ಇರ್ತಾನೆ. ಹಾಗೆ ಇರೋ ಬರೋ ಒಟ್ಟಾರೆ ಜನಗಳೆಲ್ಲರೂ ಸಹ ಬಂದು ನೋಡ್ತಿರ್ಬೇಕಾದ್ರೆ ಮುರಳಿ ಡ್ರಾಮಾನ ಶುರು ಮಾಡ್ತಾ ಇರ್ತಾನೆ. ನಿಜವಾಗ್ಲೂ ನಾನು ಇವ್ರ ಹತ್ರ ಕ್ಷಮೆ ಕೇಳಕ್ ಬಂದೆ ಭಾವ, ಆದರೆ ನನ್ನ ಮಕ್ಕಳು ಯಾರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ಕೇಳ್ತಾ ಇದ್ರೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಈ ಸಿದ್ದು ಹೇಳ್ತಾ ಇರ್ತಾನೆ ನಮ್ಮ ಅಮ್ಮನಿಗೆ ಬೇಡದಿದ್ದ ವ್ಯಕ್ತಿ ನನಗೂ ಬೇಡ ಅಂತ ಅಂದಾಗ ಪ್ಲೀಸ್ ನನ್ನ ಕ್ಷಮಿಸು ಅಂತ ಅಂದಾಗ ಕ್ಷಮೆ ಕೇಳೋ ಅರ್ಹತೆ ಹೋಗಿದೆ ನಿಮಗಿಲ್ಲ ಅಂತ ಬೈತಾ ಇರ್ತಾನೆ. ಇನ್ನೊಂದು ಕಡೆ ವೈದೇಹಿ ಕಿಚನಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ತರಕಾರಿ ಸೊಪ್ಪನ್ನ ಕಟ್ ಮಾಡ್ತಿರ್ಬೇಕಾದ್ರೆ ಅನು ಬಂದು ಅಲ್ಲಮ್ಮ ತರಕಾರಿ ಏನು ಮಾಡಿದೆ ಆ ರೀತಿ ಕಟ್ ಮಾಡ್ತಿದ್ಯಲ್ಲ ಅಂತ ಅಂದಾಗ ಇಲ್ಲಿ ನೋಡು 10 ಸಲ ಕಾಲ್ ಮಾಡಿದ್ದೀನಿ ನಿಮ್ಮಪ್ಪ ಫೋನೇ ಪಿಕ್ ಮಾಡ್ತಿಲ್ಲ, ಮದುವೆಗೆ ಮುಂಚೆ ಚಿನ್ನರನ್ನ ಬಂಗಾರ ಅಂತ ಕರಿತಿದ್ರು, ಆದರೆ ಇವಾಗ ನನ್ನನ್ನು ಕೀಳಾಗಿ ನೋಡ್ತಿದ್ದಾರೆ, ಕಾಲ್ ಪಿಕ್ ಮಾಡಿ ಮಾತಾಡೋಕ್ಕೆ ಏನು ಪ್ರಾಬ್ಲಮ್ ಅಂತ ಅನ್ಬೇಕಾದ್ರೆ ಅಷ್ಟೇ ತಾನೇ ಕಾಲ್ ಪಿಕ್ ಮಾಡಲಿಲ್ಲ ಅಂತ ಅಂದಿದ್ದಕ್ಕೆ ಯಾಕಮ್ಮ ಈ ರೀತಿ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಏನೋ ಕೆಲಸ ಇರ್ಬೋದಮ್ಮ ಅದಕ್ಕೆ ಹೋಗಿದ್ದಾರೆ, ಅವರು ಹೋಗಿದ ತಕ್ಷಣ ಫೋನ್ ಮಾಡದಿದ್ದೇ ಇರೋ ತಕ್ಷಣ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತ
ಅನ್ಕೋಬಾರ್ದಲ್ವಾ ಅಂತ ಅಂದಾಗ ನಮಗಿನ್ನ ಮನೆಗಿನ್ನ ಯಾರು ಇಂಪಾರ್ಟೆಂಟು ಅಂತ ಬೈತಿರ್ಬೇಕಾದ್ರೆ ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅವನು ಹೇಳ್ತಾ ಇರ್ತಾಳೆ. ಎಲ್ಲಿಗೆ ಹೋಗಿದ್ದಾರೆ ನನಗೆ ಹೇಳ್ದಲೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಅಂದಾಗ ವಿಮಲ ದೊಡ್ಡಮ್ಮನ ನೋಡ್ಕೊಬರೋಕ್ಕೆ ನಾನೇ ಕಳಿಸ್ದೆ ಅಮ್ಮ ಅಂತ ಅಂದಾಗ ಏನೋ ಈ ರೀತಿ ಹೇಳ್ತಿದ್ಯಾ ಅಂತ ಅಂದಾಗ ಹೌದಮ್ಮ ಈ ಮದುವೆಯಿಂದ ನಮಗೇನೋ ಒಳ್ಳೇದಾಯಿತು, ಹಾಗೆ ಸಮಾಜದಲ್ಲಿ ಒಂದು ಸ್ಥಾನನೂ ಸಿಕ್ತು. ಆದರೆ ದೊಡ್ಡಮ್ಮನಿಗೆ ಏನು ಸಿಕ್ತು, ಅವ್ರ ಮನೆಯವ್ರಿಗೆಲ್ಲ ಎಷ್ಟು ಬೇಜಾರಾಗಿದೆ ಅಮ್ಮ, ಅದಕ್ಕೋಸ್ಕರ ಮಾತಾಡ್ಸ್ಕೊ ಬರಲಿ ಅಂತ ನಾನೇ ಕಳಿಸ್ದೆ. ಹಾಗೆ ನಮ್ಮ ಉದ್ದೇಶನೂ ಸಹ ಈಡೇರಿತು, ಒಳ್ಳೆ ಸ್ಥಾನನೂ ಸಿಕ್ಕಿದೆ ಅಲ್ವಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೊಡ್ಡಮ್ಮನಿಗೆ ಸಿಕ್ಕಾಬಟ್ಟೆ ಕೋಪ ಬಂದಿದೆ, ಅಪ್ಪ ಹೋದ್ರೂ ಸಹ ಕೋಪ ಬರುತ್ತೆ, ಹಾಗಂತ ಕಳಿಸ್ತಲೇ ಇರೋಕ್ಕಾಗತ್ತಮ್ಮ. ಅಥವಾ ದೊಡ್ಡಮ್ಮನ ಜಾಗದಲ್ಲಿ ನೀವಿದ್ರೆ ಏನು ಮಾಡ್ತಾ ಇದ್ರಿ, ನಮಗೆ ಆ ಕುಟುಂಬನ ಒಡೆಯೋ ಉದ್ದೇಶ ಯಾವತ್ತೂ ಇಲ್ಲ ಅಲ್ವೇನಮ್ಮ ಅಂತ ಕೇಳ್ತಾ ಇರ್ತಾಳೆ. ನಮ್ಮ ಕೈ ಮೀರಿ ಕೆಲವು ಸಂದರ್ಭಗಳಲ್ಲಿ ಈ ರೀತಿ ಆಗಿದೆ, ಆದರೆ ನಾವು ಕುಟುಂಬನ ಒಡಿಬಾರ್ದು, ಆದಷ್ಟು ಒಂದು ಮಾಡಬೇಕಲ್ವಮ್ಮ ಅಂತ ಅನ್ಬೇಕಾದ್ರೆ ಒಂದು ಮದುವೆಯಿಂದ 2 ಕುಟುಂಬಗಳು ಒಂದಾಗ್ತವೆ. ಹಾಗಾದ್ರೆ ಅನ್ನೋದೇ ನನಗೂ ತುಂಬ ಖುಷಿ, ಆದರೆ ಆ ರೀತಿ ಆಗ್ತಿಲ್ವಲ್ಲ, ಏನು ಮಾಡೋದು ಅಂತ ವೈದೇಹಿ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಇಷ್ಟು ದಿನ ಮನೇಲಿ ಒಬ್ಳು ಆಗ್ತೀನಿ ಅಂತ ಆಸೆ ಪಟ್ಟಿದ್ದೆ, ಆದರೆ ಅದಾಗಲ್ಲ ಅಂತ ಅನಿಸುತ್ತೆ ಅಂತ ಅಂದಾಗ ಬೇಜಾರು ಮಾಡ್ಕೋಬೇಡಿ, ಕಾಲನೇ ಎಲ್ಲ ಸರಿ ಮಾಡುತ್ತೆ ಅಂತ ಅಂದಾಗ ನೋಡೋನು ಆ ಮನೆ ಹೊಡಿಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಖಂಡಿತ ವಿಮಲನ ಜೊತೆ ತುಂಬ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಮುರಳಿ ಮುಂಚೆ ಹೇಗಿದ್ರು ಅದೇ ರೀತಿ ವಿಮಲಕ್ಕನ ಜೊತೆ ಚೆನ್ನಾಗಿದ್ರೆ ನನಗೂ ಖುಷಿ. ಇವಾಗ ನಾನು ಧೈರ್ಯವಾಗಿ ಮುರಳಿ ಹೆಂಡ್ತಿ ಅಂತ ತಾಳಿ ಹಾಕ್ಕೊಂಡು ಓಡಾಡ್ತೀನಿ, ಆ ರೀತಿ ಇದ್ದರೆ ಅಷ್ಟೇ ಸಾಕಲ್ವಾ. ಆದರೆ ಇವರೇನಕ್ಕೆ ಗೊಂದಲ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಗುತ್ತಮ್ಮ, ನಿನಗೂ ತುಂಬ ನೋವಿದೆ ಅಂತ ಗೊತ್ತು, ಆದರೆ ಏನು ಮಾಡೋದು, ಅಪ್ಪನ ಅವ್ರ ಫ್ಯಾಮಿಲಿಯಿಂದ ದೂರ ಮಾಡಿದ್ದೀವಲ್ಲ, ಅದಕ್ಕೆ ಅವ್ರಿಗೆ ಅಷ್ಟು ಬೇಜಾರಷ್ಟೇ ಅಂತ ಹೇಳ್ತಾ ಇರ್ತಾಳೆ. ವೈದೇಹಿ ಹೇಳ್ತಿರ್ತಾಳೆ, ಮಗಳೇ ನಿನಗಿಷ್ಟು ತಾಳ್ಮೆ ಇದೆ, ನಿಜವಾಗ್ಲೂ ಈ ತಾಳ್ಮೆ ನನಗಿಲ್ಲ, ನಾನೇ ಎಲ್ಲರ ಮೇಲೂ ಕೂಗಾಡ್ತೀನಿ, ಆದರೆ ಇನ್ಮೇಲೆ ನನ್ನ ಕುಟುಂಬನ ಒಂದು ಮಾಡೋಕ್ಕೆ ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ಹಗ್ ಮಾಡಿಕೊಂಡು ಅವನು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಅಪ್ಪ ನಮ್ಮಿಬ್ಬರನ್ನು ಸಿಕ್ಕಾಬಟ್ಟೆ ಪ್ರೀತಿಸ್ತಾರಮ್ಮ, ಅದು ನನಗೆ ಗೊತ್ತು ಅಂತ ಅಂದಾಗ ಹೌದು ಮಗಳೇ ನೀನು ಹೇಳ್ತಾ ಇರೋದು ನಿಜ, ಸರಿ ಇವಾಗ ನಾನು ಅಡುಗೆ ಮಾಡ್ತೀನಿ, ಅವ್ರು ಬರೋ ಅಷ್ಟೊತ್ತಿಗೆ ನೀನು ಓದ್ಕೋ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಅನು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ನೀವು ಆ ಕುಟುಂಬನ ಸೇರ್ಸೋಕ್ಕೆ ಕೈ ಜೋಡಿಸ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ದೊಡ್ಡಮ್ಮನೂ ಅಪ್ಪನೂ ಒಂದು ಮಾಡೇ ಮಾಡ್ತೀನಿ, ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲ ಒಂದಾಗಬೇಕು, ಹಾಗೆ ಇಡೀ ಕುಟುಂಬ ನಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು, ಆ ರೀತಿ ಚಾಲೆಂಜ್ ಆಗಿ ತಗೊಂಡು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ತಕೋತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಇದು ಸಿದ್ದು ಮನೆ ವಿಚಾರ, ಎಲ್ಲರೂ ನೋಡ್ತಾ ಇದ್ದಾರೆ, ಒಳಗಡೆ ಹೋಗಿ ಮಾತಾಡೋಣ ಅಂತ ಅಂದಾಗ ಎಲ್ಲರೂ ಬನ್ನಿ, ಈ ಮನುಷ್ಯ ಮಾತ್ರ ಬರೋದು ಬೇಡ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಏನೋ ನಿಮ್ಮಪ್ಪ ನಾನು ನಿಂಗಂತಿದ್ಯಾ ಅಂತ ಅಂದಾಗ ಮನೆ ಓನರು ಏನು ಜಗಳ ಆಡ್ತಿದ್ದೀರಾ ಅಂತ ಅಂದಾಗ ಇಲ್ಲ ಸಿದ್ದು ಅಪ್ಪ ನಾನು ಮನೆ ಹೊರಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದ, ನಂದು ಸ್ವಲ್ಪ ದೊಡ್ಡ ವಯಸ್ಸು ಅಷ್ಟೇ ಅಂತ ನಗಾಡ್ತಾ ಇರ್ತಾನೆ. ಮತ್ತೆ ಓನರು ಸದ್ಯ ಜಗಳ ಮಾಡ್ಕೊಳ್ತಿದ್ರೆ ಅಷ್ಟೇ ಸಾಕು, ಇನ್ನೇನು ಸಿದ್ದು ಅವರು ನಿಮ್ಮ ಅಪ್ಪನ ಮನೆಯೊಳಗೆ ಕರ್ಕೊಂಡೋಗಿ ಮನೆ ತೋರಿಸಿ ಅಂತ ಅಂದಾಗ ನೋಡಿ ಮಾವ, ಹಾಗೆ ನೋಡಿ ಅತ್ತೆ, ನೀವಿಬ್ರು ಒಳಗಡೆ ಬನ್ನಿ, ಒಳ್ಳೆ ಮನಸ್ಸಿರೋರು ಮಾತ್ರ ಮನೆಗೆ ಬಂದರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ, ಅವ್ರು ಬೇಡ ಅಂತ ಅಂದಾಗ ಏನು ಬಾವ ಈ ರೀತಿ ಹೇಳ್ತಾ ಇದ್ದೇನೆ, ನೀವೇ ನನ್ನ ಪಾಲಿನ ದೇವರು, ದಯವಿಟ್ಟು ನನ್ನ ಮಗ ಮತ್ತು ನನ್ನ ಹೆಂಡ್ತಿನ ಒಂದಾಗ ರೀತಿ ಮಾಡಿ ಅಂತ ಮುರಳಿ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ, ಪ್ಲೀಸ್ ಕಣೋ, ನಮ್ಮನೆ ಮರ್ಯಾದೆ ಬೀದಿಲಿ ಹೋಗೋದು ನನಗೆ ಇಷ್ಟ ಇಲ್ಲ, ನನ್ನ ಮಾತು ಕೇಳೋ, ನನಗೋಸ್ಕರ ಮುರಳಿ ಅಣ್ಣನ ಒಳಗಡೆ ಕರೆಯೋ, ನಾವಿಬ್ಬರು ಇಲ್ಲಿರೋವರೆಗೂ ಕರೆಯೋ ಅಂತ ಅಂದಾಗ ಸರಿ ನಿಮಗೋಸ್ಕರ ಕರಿತೀನಿ ಅಂತ ಅಂದಾಗ ಮುರಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಸಿದ್ಧಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.